ಬಳ್ಳಾರಿಯಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದು ಹಲವು ಗ್ರಾಮಗಳು ಜಲಾವೃತವಾಗಿವೆ. ಇಬ್ರಾಹಿಂಪುರ, ಸಂಜೀವರಾಯನ ಕೋಟೆ ಹಾಗೆ ಬಬ್ಬಕುಂಟೆ, ಶಂಕರಬಂಡೆ ಭಾಗಶಃ ಜಲಾವೃತವಾಗಿವೆ. ಭಾರಿ ಮಳೆಯಿಂದಾಗಿ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದ್ದು ಜನರು ಪರದಾಡಿದ್ರು. ಮನೆ, ಹೋಟೆಲ್, ಸರ್ಕಾರಿ ಶಾಲೆ ಹಾಗೆ ಅಂಗನವಾಡಿಗಳಿಗೆ ನೀರು ನುಗ್ಗಿದ್ದು ನೀರು ಹೊರಹಾಕ್ಲಿಕ್ಕೆ ಜನರು ಹರಸಾಹಸ ಪಟ್ಟರು. ಮಳೆಯಿಂದಾಗಿ ಕೆಲ ಗ್ರಾಮಗಳ ಸಂಪರ್ಕ ಕೂಡ ಕಡಿತವಾಗಿದೆ. ನೂರಾರು ಎಕರೆ ಹೊಲಗದ್ದೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಇನ್ನು ಚಿತ್ರದುರ್ಗದಲ್ಲೂ ಕೂಡ ಧಾರಾಕಾರ ಮಳೆಗೆ ಮೊಳಕಾಲ್ಮೂರಿನಲ್ಲಿರುವಂತಹ ಕೋನಾಪುರ ಕೆರೆ ಕೋಡಿ ಬಿದ್ದು ಅವಾಂತರವೇ ಸೃಷ್ಟಿಯಾಗಿದೆ. ಸೊ ನಿಮಗೆ ತೋರಿಸ್ತಾ ಇದೀವಿ ಇಬ್ರಾಹಿಂಪುರದಲ್ಲಿ ಯಾವ ರೀತಿಯಾಗಿ ಮಳೆರಾಯನ ಆರ್ಭಟದಿಂದ ಅವಾಂತರಗಳು ಸೃಷ್ಟಿಯಾಗಿತ್ತು ಅನ್ನೋದನ್ನ. ಅಲ್ಲಿ ಸಾಕಷ್ಟು ಅವಾಂತರ, ಹಳ್ಳ ಕೊಳ್ಳಗಳಿಂದ ನೀರು ಗ್ರಾಮದ ಒಳಗೆ ನುಗ್ಗಿದಂತ ಹಿನ್ನೆಲೆಯಲ್ಲಿ ಮನೆಯೊಳಗೆ, ಸರ್ಕಾರಿ ಆಸ್ಪತ್ರೆ ಒಳಗೆ ಹಾಗೆ ಶಾಲೆಗಳ ಒಳಗೆ, ಅಂಗಡಿಗಳ ಒಳಗೆ ನೀರೆಲ್ಲ ನುಗ್ಗಿದಂತ ಹಿನ್ನೆಲೆಯಲ್ಲಿ ಅಲ್ಲಿನ ಜನ ತತ್ತರಿಸಿ ಹೋಗಿದ್ದಾರೆ. ಯಾಕೆಂದ್ರೆ ಅಲ್ಲಿ ನೀರು ತುಂಬಿ ಹೊರ ಹಾಕೋದ್ರಲ್ಲೇ ಹೈರಾಣಾಗಿ ಹೋಗಿರುವಂಥದ್ದು. ಇನ್ನೊಂದ್ ಕಡೆ ಕಂಪ್ಲೀಟ್ ಆಗಿ ಊರಿಗೂರೇ ಒಂದು ರೀತಿಯಾಗಿ ಜಲಾವೃತವಾಗಿರುವಂತ ಹಿನ್ನೆಲೆಯಲ್ಲಿ ಅದರ ಜೊತೆ ಮತ್ತೊಂದ್ ಕಡೆ ಬೆಳೆದಂತ ಬೆಳೆಗಳೆಲ್ಲವೂ ಕೂಡ ನೀರಿಗೆ ಕೊಚ್ಕೊಂಡು ಹೋಗಿದೆ. ರೈತರು ಕೂಡ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಇನ್ನೇನ್ ಕೈಗೆ ಸಿಗ್ಬೇಕಾಗಿದ್ದಂತ ಬೆಳೆ ಕೊಚ್ಕೊಂಡು ಹೋಗಿರುವಂತ ಹಿನ್ನೆಲೆಯಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಮನೆಗೋಡೆ ಕುಸಿದು 2 ವರ್ಷದ ಬಾಲಕ ಮೌನೀಶ್ ಸಾವನ್ನಪ್ಪಿರುವಂತಹ ಘಟನೆ ಕೊಪ್ಪಳದ ಕಾರಟಗಿಯ 3ನೇ ವಾರ್ಡ್ನಲ್ಲಿ ನಡೆದಿದೆ. ಗರ್ಭಿಣಿ ತಾಯಿಗೆ ಗಾಯವಾಗಿದ್ದು ದುರುಗಪ್ಪ, ಲಕ್ಷ್ಮಿ, ದೀಪಾ ಮೂವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 8 ತಿಂಗಳ ಗರ್ಭಿಣಿ ಲಕ್ಷ್ಮಿಗೆ ಕಲ್ಲು ತಾಗಿ ಗಾಯವಾಗಿದೆ. ಕಾರಟಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡ್ತಾ ಇದ್ದೀರಾ, ಮಳೆ ಬಂದು ಏನೆಲ್ಲ ಅವಾಂತರಗಳು ಸೃಷ್ಟಿ ಆಯ್ತು ಅನ್ನೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಮನೆಗೋಡೆ ಕುಸಿದು ಬಾಲಕನೋರ್ವ ಸಾವನ್ನಪ್ಪಿರುವಂಥದ್ದು. 2 ವರ್ಷದ ಬಾಲಕ ಆತ ಸಾವನ್ನಪ್ಪಿರುವಂಥದ್ದು, ಮೌನೀಶ್ ಅಂತ. ಅದರ ಪಕ್ಕದಲ್ಲೇ 3 ಜನ ಮಲ್ಕೊಂಡಿದ್ರು. ಅವರು ಪ್ರಾಣಾಪಾಯದಿಂದ ಎಸ್ಕೇಪ್ ಆಗಿದ್ದಾರೆ, ಸದ್ಯ ಪಾರಾಗಿದ್ದಾರೆ. ಆದರೆ ಪಾಪ 2 ವರ್ಷದ ಬಾಲಕ ಮೌನೀಶ್ ಮಾತ್ರ ಸಾವನ್ನಪ್ಪಿದ್ದಾರೆ. ರಸ್ತೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡವರಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಸ್ಪತ್ರೆಯಲ್ಲಿ ವೈದ್ಯರೇ ಇರಲಿಲ್ಲ. ಇದರಿಂದ ರೊಚ್ಚಿಗೆದ್ದಂತ ಜನರು ತಾಲೂಕು ಆಸ್ಪತ್ರೆಗೆ ನುಗ್ಗಿ ಬಾಗಿಲು, ಕಿಟಕಿ ಒಡೆದು ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದಂತ ಘಟನೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕು ಆಸ್ಪತ್ರೆಯಲ್ಲಿ ನಡೆದಿದೆ. ಸಿಂದಗಿ ಸಿಪಿಐ ಪೊಲೀಸ್ ಠಾಣೆ ಎದುರು 2 ಬೈಕ್ಗಳಲ್ಲಿ ಮುಖಾಮುಖಿ ಡಿಕ್ಕಿ ಹೊಡೆದಂತ ಪರಿಣಾಮ ಈ ವೇಳೆ 2 ಬೈಕ್ ಸವಾರರು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇದ್ರು. ತಕ್ಷಣವೇ ಸ್ಥಳೀಯ ಜನರು ಗಾಯಾಳುಗಳನ್ನ ತಾಲೂಕು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದ್ರೆ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಿಕ್ಕೆ ಆಸ್ಪತ್ರೆಯಲ್ಲಿ ವೈದ್ಯರೇ ಇರಲಿಲ್ಲ. ಡ್ಯೂಟಿ ಟೈಮ್ ನಲ್ಲಿ ಆಸ್ಪತ್ರೆಗೆ ಚಕ್ಕರ್ ಹಾಕಿ ವೈದ್ಯರು ಮನೆಯಲ್ಲಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದರಿಂದ ಸಿಟ್ಟಿಗೆದ್ದಂತ ಜನರು ಆಸ್ಪತ್ರೆಯಲ್ಲಿ ಇದ್ದಂತ ಕಿಟಕಿ ಬಾಗಿಲನ್ನ ಮುರಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಯಾಕೆಂದ್ರೆ ಆತ ಸಾವಿನ ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇದ್ದ. ಈ ಒಂದು ಸಂದರ್ಭದಲ್ಲಿ ವೈದ್ಯರೇ ಇಲ್ಲ ಅನ್ನುವ ಒಂದು ಕಾರಣಕ್ಕೆ ಅವರು ಕೂಡ ಕೋಪಗೊಂಡ್ರು. ನಂತರ ಅಲ್ಲಿ ಅಂದ್ರೆ ಆ ಒಂದು ಆಸ್ಪತ್ರೆಯಲ್ಲಿ ಇದ್ದಂತ ಕಿಟಕಿ, ಗಾಜು ಮತ್ತು ಒಂದ್ ಕಡೆ ಬಾಗಿಲನ್ನ ಮುರಿದು ಹಾಕಿ ಪುಡಿ ಪುಡಿ ಮಾಡಾಕಿದ್ದಾರೆ.